ರಾಜ್ಯದಲ್ಲಿ ಮತ್ತೆ ಕೋವಿಡ್ನ ಆತಂಕ ಹೆಚ್ಚಾಗ್ತಾ ಇದೆ. ದಿನ ಕಳೆದಂತೆ ಕೋವಿಡ್ ಉಪತಳಿಯ ಭೀತಿ ಸಾಕಷ್ಟು ಜನರನ್ನು ಆತಂಕಕ್ಕೆ ಈಡು ಮಾಡೋದ್ರ ಜೊತೆಗೆ ನಾವು ಹೇಗೆ ಅನ್ನುವಂತಹ ಒಂದಷ್ಟು ಟೆನ್ಷನ್ಗಳನ್ನು ಕೂಡ ಹೆಚ್ಚಿಸ್ತದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಹೃದಯ ಸಂಬಂಧಿ ಕಾಯಿಲೆ ಇರುವಂಥವ್ರು ಈ ಒಂದು ವಿಚಾರದಲ್ಲಿ ಹೆಚ್ಚು ಗಾಬರಿ ಆಗ್ತಾ ಇರುವಂಥದ್ದು, ಜೊತೆಗೆ ಟೆನ್ಷನ್ಗೆ ಒಳಗಾಗ್ತಾ ಇರುವಂಥದ್ದು ಇತ್ತೀಚೆಗೆ ಕಂಡು ಬರ್ತಾ ಇದೆ. ಕಾರಣ ಮೃತಪಟ್ಟಿರುವಂಥವ್ರಲ್ಲಿ ಅಂದರೆ ಸೋಂಕು ತಗಲಿ ಮೃತಪಟ್ಟಿರುವಂಥವ್ರ 1-2-3 ಪ್ರಕರಣಗಳಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆ ಇದ್ದಂಥವ್ರು ಕಾಮನ್ ಆಗಿರುವಂಥದ್ದು ಇತರರಿಗೂ ಸಹ ಒಂದಷ್ಟು ಆತಂಕವನ್ನು ಹೆಚ್ಚು ಮಾಡ್ತದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಹಿರಿಯ ಹೃದ್ರೋಗ ತಜ್ಞರಾದಂಥ ಡಾಕ್ಟರ್ ನಾಗೇಶ್ ಅವರು ಇದ್ದಾರೆ, ಮಾತನಾಡಿಸ್ತೇನೆ. ಸರ್ ನಮಸ್ತೆ. ತಾವು ನೋಡ್ತಾ ಇದ್ದೀರಿ ಇತ್ತೀಚಿನ ಕೆಲ ಕೋವಿಡ್ ಸೋಂಕಿತರು ಏನಿದ್ದಾರೆ ಅದರಲ್ಲಿ ಸಾವನ್ನಪ್ಪಿರೋರಲ್ಲಿ, ಅದರಲ್ಲೂ ಉಪತಳಿ ಆತಂಕ ಹೆಚ್ಚಾದ ಮೇಲೆ ಸಾವನ್ನಪ್ಪಿರುವಂಥವರಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಇದ್ದಂಥವರು 1-2-3 ಕೇಸ್ಗಳಿದೆ. ಇದು ಒಂದಷ್ಟು ಜನಕ್ಕೆ ಆತಂಕವನ್ನು ಉಂಟು ಮಾಡ್ತಾ ಇರುವಂಥದ್ದು. ಏನು ಸರ್ ಇದು? ಈ JN.1ನಲ್ಲಿ ಈಗ ಇತ್ತೀಚೆಗೆ ಕಾಣಿಸ್ಕೊಂಡಿರೋದು, ಈಗ ಸಾವನ್ನಪ್ಪಿರೋರು 3 ಜನ ಕರ್ನಾಟಕದಲ್ಲಿ, 3 ಜನ ಕೂಡ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದ್ದವರು. ಇದು ಬರೀ ಕೋವಿಡಿಗೆ ಮಾತ್ರ ಸಂಬಂಧಪಟ್ಟಿದ್ದ ಹಾಗೆ ಅಲ್ಲ, ಎನಿ ವೈರಲ್ ಇನ್ಫೆಕ್ಷನ್ಸ್ ಆದಾಗ ದೇಹದಲ್ಲಿ ಒಂದು ರೀತಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಆ ಇನ್ಫ್ಲಮೇಷನ್ ಆದಾಗ ಇಟ್ಸ್ ಎ ಪ್ರೋಕಾಯಾಗ್ಲೆಂಟ್ ಸ್ಟೇಟ್ ಅಂತ ಹೇಳ್ತೀವಿ. ಅಂದರೆ ರಕ್ತ ಹೆಪ್ಪುಕಟ್ಟೋದಾಗಲಿ ಅಥವಾ ರಕ್ತನಾಳಗಳು ಉರಿಯೋತಾಗಲಿ ಅದೆಲ್ಲ ಕಂಡುಬರುತ್ತೆ. ಆ ಸಂದರ್ಭದಲ್ಲಿ ರಕ್ತ ಹೆಪ್ಪುಗಟ್ಟಿ ಅದಾದ ನಂತರ ಮುಂಚೆನೇ ಅವರಿಗೆ ಹಾರ್ಟ್ ಬ್ಲಾಕೇಜಸ್ ಇದ್ದರೆ ಅಥವಾ ಆಂಜಿಯೋಪ್ಲಾಸ್ಟಿ ಮಾಡಿದರೆ ಬೈಪಾಸ್ ಆದವರಲ್ಲಿ, ಅಂಥವರಲ್ಲಿ ಬಹಳ ಸುಲಭವಾಗಿ ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗೋದಾಗಲಿ ಅಥವಾ ಆ ಫ್ಯಾಟ್ ಬ್ಲಾಕೇಜ್ ಈಗ ಸೈಲೆಂಟ್ ಆಗಿರುತ್ತೆ, ದಟ್ ಬಿಕಮ್ಸ್ ವೈಲೆಂಟ್ ಅಂತ ಹೇಳ್ತೀವಿ. ಅಂತ ಅಂದರೆ ಸ್ಟೇಬಲ್ ಪ್ಲಾಕ್ ಬಿಕಮ್ಸ್ ಅನ್ಸ್ಟೇಬಲ್. ಅದು ಇಟ್ ಅಟ್ಯಾಕ್ಸ್ ದ ಬ್ಲಡ್ ಕ್ಲಾಟ್ ಆ್ಯಂಡ್ ದಟ್ ಲೀಡ್ಸ್ ಟು ಫರ್ದರ್ ಕಾರ್ಡಿಯಕ್ ಈವೆಂಟ್ಸ್. ಅದು ಮೊದಲನೇದಾಗಿ. ಎರಡನೇದಾಗಿ ಈ ವೈರಸ್ಗಳು ಕೂಡ ಬರೇ ಕೋವಿಡ್ ವೈರಸ್ ಅಷ್ಟೇ ಅಲ್ಲ, ಯಾವುದೇ ವೈರಸ್, ಎಸ್ಪೆಷಲಿ ಕಾಕ್ಸಾಕಿ ವೈರಸ್ ಅಂತ ಹೇಳ್ತೀವಿ ಅಥವಾ ಯಾವುದೇ ವೈರಸ್ ಆಗಲಿ, ಇಟ್ ಕ್ಯಾನ್ ಡೈರೆಕ್ಟ್ಲಿ ಎಫೆಕ್ಟ್ ದ ಹಾರ್ಟ್ ಮಸಲ್. ಸೊ ಹಾರ್ಟ್ ಮಸಲ್ ಆದಾಗ ಮಯೋಕಾರ್ಡೈಟಿಸ್ ಅಂತ ಹೇಳ್ತೀವಿ. ಅಂತಂದರೆ ಇದು ಹೃದಯದ ಸ್ನಾಯುಗಳ ಊತ ಬರೋದು ಅಂತ ಹೇಳ್ತೀವಿ. ಸೊ ಈ ಥರ ಆದಾಗ ಹಾರ್ಟ್ ರೇಟ್ ವೇರಿಯೇಷನ್ಸ್ ಆಗುತ್ತೆ. ಹಾರ್ಟ್ ರೇಟ್ ವೇರಿಯೇಷನ್ಸ್ ಆದಾಗ ಕೂಡ ಸಡನ್ ಡೆತ್ ಆಗಲಿಕ್ಕೆ ಸಂದರ್ಭಗಳು ಇರ್ತದೆ. ಕೋವಿಡ್ ಏನು ಹೆಚ್ಚಾಗ್ತಾ ಇದೆ, ಇದು ನೇರವಾಗಿ ಹೃದಯ ಸಂಬಂಧಿ ಕಾಯಿಲೆ ಇರುವಂಥವ್ರಿಗೆ ಜಾಸ್ತಿ ಎಫೆಕ್ಟನ್ನು ತರುತ್ತೆ ಅನ್ನುವಂಥದ್ದೇ ಹೇಗೆ? ಹೌದು, ಖಂಡಿತವಾಗ್ಲೂ. ಇದು ನಾನು ಹೇಳ್ತಾ ಇರೋದು ಕೋವಿಡಿಗೆ ಮಾತ್ರ ಅಲ್ಲ, ಯಾವುದೇ ರೀತಿಯ ವೈರಲ್ ಇನ್ಫೆಕ್ಷನ್, ಎಸ್ಪೆಷಲಿ ಕೋವಿಡ್ ಬಂದಾಗ ದೇ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಫಸ್ಟ್ 1-2-3 ತಿಂಗಳ ತನಕ ನಾವು ಆ್ಯಂಟಿಪ್ಲೇಟೆಡ್ ಏಜೆಂಟ್ಸ್ ಅಂತ ಕೊಡ್ತಾ ಇದ್ವಿ, ರಕ್ತ ತೆಳುವಾಗಲಿಕ್ಕೆ ಮಾತ್ರೆಗಳು. ಏಕೆಂತಂದರೆ ಇಂಡಿವಿಜುವಲ್ ವೇರಿಯೇಷನ್ ಇರುತ್ತೆ, ಯಾರಲ್ಲಾಗುತ್ತೆ ಯಾರಲ್ಲಾಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅವರು ರಕ್ತ ತೆಳುವಾಗ ಮಾತ್ರೆಗಳನ್ನ ತಗೊಳ್ಳೋದು ಬಹಳಷ್ಟು ಉತ್ತಮ. ಅಂದರೆ ಮುಂಚೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಲ್ಲ, ಇಲ್ಲದೇ ಇರೋರು ಕೂಡ, ಶುಗರ್ ಇದ್ದವರಾಗಲಿ, BP ಇದ್ದವರಾಗಲಿ ಅಥವಾ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರೋರು, ಅಂದರೆ ಸ್ಮೋಕಿಂಗ್ ಆಗಲಿ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರೋರು ಅಂಥವರು ಡೆಫಿನೆಟ್ಲಿ ದೇ ಹ್ಯಾವ್ ಟು ಟೇಕ್ ಎ ಬ್ಲಡ್ ಥಿನ್ನರ್ಸ್ ಅಟ್ಲೀಸ್ಟ್ ಫಾರ್ 2 to 3 months ಆಫ್ಟರ್ ಇನ್ಫೆಕ್ಷನ್. ಈಗ ನನಗೆ ಯಾವುದೋ ಒಂದು ಈ ರೀತಿ ಹೃದಯ ಸಂಬಂಧಿ ಕಾಯಿಲೆ ಇತ್ತು, ನನಗೆ ಆಪ್ರೇಷನ್ ಆಗಿದೆ, ಮತ್ತೊಂದು ನನ್ನ ಟ್ರೀಟ್ಮೆಂಟ್ ಆಗಿದೆ, ನಾನೀಗ ಲಾಸ್ಟ್ 1 ವರ್ಷ 2 ವರ್ಷದಿಂದ ನಾನು ಆರಾಮಾಗಿದ್ದೀನಿ, ಅಂಥವ್ರಿಗೂ ಕೂಡ ಇದರದ್ದು ಎಫೆಕ್ಟ್ ಬೀಳುವಂಥ ಸಾಧ್ಯತೆಗಳಿದೆ? ಖಂಡಿತವಾಗ್ಲೂ. ಅವರು ಕೂಡ ನಾನು ಹೇಳಿದಾಗೆ ಇದು ಯಾವುದೇ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೇ ಇರೋರೆಲ್ಲ ಮುಂಚೆ ಈಗ ಹಾರ್ಟ್ ಪ್ರಾಬ್ಲಮ್ ಇದ್ದೇ ಅವರಿಗೆ ಟ್ರೀಟ್ಮೆಂಟ್ ಆದರೂ ಕೂಡ ದೇ ಶುಡ್ ಬಿ ಎಕ್ಸ್ಟ್ರಾ ಕಾಶಿಯಸ್. ಡೆಫಿನೆಟ್ಲಿ ದೇ ಹ್ಯಾವ್ ಟು ಟೇಕ್ ದ ಪ್ರಿಕಾಷನ್ಸ್. ಹೇಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಇಂಥವ್ರು ತೆಗೆದುಕೊಳ್ಬೇಕು? ಈಗ ಇರುವಂಥವ್ರು ಮಾಸ್ಕ್, ಸೊ ನೀವು ಹಾಕಿದರೆ ನಾನು ಹಾಕಿದ್ದೇನೆ, ಇಟ್ಸ್ ಎ ಮೆಸೇಜ್ ಟು ದ ಪಬ್ಲಿಕ್. ಆ್ಯಕ್ಚುಲಿ ದೇ ಮಸ್ಟ್ ವೇರ್ ಮಾಸ್ಕ್ ಆ್ಯಕ್ಚುಲಿ ಇನ್ ಅ ಪಬ್ಲಿಕ್ ಪ್ಲೇಸಸ್. ವೆರೆವರ್ ದರ್ ಇಸ್ ಅ ಇಂಡೋರ್ ಕ್ಲೋಸ್ ಸ್ಪೇಸಸ್ ದೇ ಮಸ್ಟ್ ವೇರ್. ಆ್ಯಕ್ಚುಲಿ ಈಗ ರೋಡ್ನಲ್ಲಾಗಲಿ ಪಾರ್ಕ್ನಲ್ಲಾಗಲಿ ನೆಸಿಟಿ ಏನು ಬೀಳೋದಿಲ್ಲ, ಯಾಕೆಂತಂದರೆ ನ್ಯಾಚುರಲ್ ವೇಸ್ ಆಫ್ ಕ್ಲಿಯರಿಂಗ್ ದ ವೈರಸ್ ಅದು ಇದ್ದೇ ಇರುತ್ತೆ. ಎಲ್ಲಿ ಕ್ಲೋಸ್ ಸ್ಪೇಸಸ್ ಇರುತ್ತೆ ಡೆಫಿನೆಟ್ಲಿ ಮಾಸ್ಕ್ ಹ್ಯಾಸ್ ಟು ಬಿ ಒನ್. ಆ್ಯಂಡ್ ಸೆಕೆಂಡ್ ಥಿಂಗ್, ಇನ್ಫೆಕ್ಷನ್ ಆದ ಕೂಡಲೇ ದೇ ಹ್ಯಾವ್ ಟು ಸೀಕ್ ಎ ಮೆಡಿಕಲ್ ಕನ್ಸಲ್ಟೇಷನ್. ಯಾಕೆಂದರೆ ಅವ್ರು ಕೆಲವು ಸೆಲ್ಫ್ ಮೆಡಿಕೇಷನ್ ತೊಗೊಳ್ಳೋದಿರುತ್ತೆ ಅಥವಾ ನೆಗ್ಲೆಕ್ಟ್ ಮಾಡೋದಿರುತ್ತೆ, ಅದು ಒಂದು. ಮೂರನೇದಾಗಿ ಎನಿ ಫಿಸಿಕಲ್ ಎಕ್ಸರ್ಷನ್ ದೇ ಶುಡ್ ಅವಾಯ್ಡ್ ಅಟ್ಲೀಸ್ಟ್ ಫಾರ್ 2 weeks to 2 months ಟೈಮ್. ಈ ಹೃದಯ ಸಂಬಂಧಿ ಕಾಯಿಲೆ ಇರುವಂಥವ್ರು ಯಾವ ವರ್ಗದಲ್ಲಿ, ಅಂದರೆ ಯಾವ ಏಜ್ನ ಆಧಾರದಲ್ಲಿ ಎಷ್ಟು ಜನ ಇಷ್ಟು ಪರ್ಸೆಂಟ್ ಇಂಥವ್ರಿಗೆ ಸಮಸ್ಯೆಗಳಿರುತ್ತೆ ಅನ್ನೋಂಥದ್ದು ಏನಾದರೂ ಕಂಡು ಬರ್ತಾ ಇದೆಯಾ, ಹೇಗೆ? ಈಗ ಹೊಸ ವೇರಿಯಂಟ್ ಇನ್ನು ತುಂಬ ಇಟ್ಸ್ ಟು ಅರ್ಲಿ ಟು ಸೇ ಎನಿಥಿಂಗ್ ಅಬೌಟ್ ದ್ಯಾಟ್. ಬಟ್ ನಾವು ಸೆಕೆಂಡ್ ವೇವ್, ಡೆಲ್ಟಾ ವೇವ್ ಅಂತ ಹೇಳಿದರೆ 2021 ನೋಡಿದ್ವಲ್ಲ, ಆವಾಗ ಈವನ್ ಯಂಗ್ಸ್ಟರ್ಸ್ ಆಲ್ಸೋ ದೇ ಗಾಟ್ ಅಂದರೆ ತುಂಬ ತೊಂದರೆ ಆಗಿದೆ ಅವ್ರಿಗೂ ಕೂಡ ಆದಷ್ಟು. ಸೊ ಇಟ್ ಈಸ್ ಈಗ JN.1 ವೇರಿಯಂಟ್, ಇಟ್ ಇಸ್ ಟು ಅರ್ಲಿ ಟು ಕಮೆಂಟ್ ಆನ್ ದಟ್ ಆ್ಯಕ್ಚುಲಿ. ಬಟ್ ಈಗ ಆಗಿರೋದ್ರಲ್ಲಿ ನಮಗೆ ಗೊತ್ತಾಗಿರೋದು ಡೆಫಿನೆಟ್ಲಿ ಈಗ 3-4 ಸಾವುಗಳೇನಾಗಿದೆ ಇಲ್ಲೇ ಆಗಲಿ ಅಥವಾ ಕೇರಳದಲ್ಲಾಗಲಿ, ಡೆಫಿನೆಟ್ಲಿ ಇಟ್ ಇನ್ವಾಲ್ವ್ ಮೋರ್ ಕಾರ್ಡಿಯಾಕ್ ಪೇಷಂಟ್ಸ್. ಸೊ ಆಬ್ವಿಯಸ್ಲಿ ದ ಪೇಷಂಟ್ಸ್ ಹೂ ಹಸ್ ಗಾಟ್ ಅ ಹಾರ್ಟ್ ಡಿಸೀಸ್, ಅಂದರೆ ಮುಂಚೆ ಹೃದಯ ರೋಗ ಇದ್ದವರು ಖಂಡಿತವಾಗ್ಲೂ ಪ್ರಿಕಾಷನ್ಸ್ ತೊಗೊಳ್ಬೇಕು. ತುಂಬ ಸಾಕಷ್ಟು ಜನ ನೋಡ್ತಾ ಇರ್ತಾರೆ,
ಒಂದು ಸಲಹೆ ಏನು ಕೊಡ್ತೀರಿ? ಮೊದಲನೇ ಸಲಹೆ, ಕಡೆ ಸಲಹೆ, ಯಾವುದೇ ಮರೆಯದ ಸಲಹೆ, ಡೆಫಿನೆಟ್ಲಿ ದೇ ಹ್ಯಾವ್ ಟು ಯೂಸ್ ಮಾಸ್ಕ್. ಮತ್ತು ಮತ್ತೊಂದು ಹೇಳಿಕ್ಕೆ ಬಯಸ್ತೇನೆ, ಹೈಡ್ರೇಷನ್ ಅಂತ ಹೇಳ್ತೀವಿ. ಅಂತಂದರೆ ಈಗ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗದಂಗೆ ನೋಡ್ಕೊಳ್ಬೇಕು. ಯಾಕೆಂತಂದರೆ ಅದು ಒಂದು ಕಾರಣ, ರಕ್ತ ಹೆಪ್ಪುಗಟ್ಟಲಿಕ್ಕೆ ಕಾರಣ. ಎಸ್ಪೆಷಲಿ ಚಳಿಗಾಲದಲ್ಲಿ ನೀರು ಕುಡಿಯೋದು ಕಮ್ಮಿ ಆಗುತ್ತೆ. ರಕ್ತನಾಳಗಳು ದೇ ಆರ್ ಲೈಕ್ ರಬ್ಬರ್ ಟ್ಯೂಬ್ಸ್, ಸಂಕುಚಿತಗೊಳ್ಳೋದು ಅಂತ ಹೇಳ್ತೀವಿ, ಕಾಂಟ್ರಾಕ್ಷನ್ ಆಗುತ್ತೆ. ಸೊ ಅದರಿಂದ ಊಟ ಆದ ನಂತರ ಆಗಲಿ ತುಂಬ ತಣ್ಣಗಿರೋ ವೆದರ್ನಲ್ಲಿ ವಾಕ್ ಮಾಡೋಂಥದ್ದು ಅದನ್ನು ಮುಖ್ಯವಾಗಿ ಅವಾಯ್ಡ್ ಮಾಡಬೇಕು ಈ ಟೈಮಲ್ಲಿ. ಓಕೆ, ಎಸ್ಪೆಷಲಿ ಇದರ ಇನ್ಫೆಕ್ಷನ್ ಆದಾಗ, ಆ್ಯಸ್ ಐ ಟೋಲ್ಡ್, ಆ್ಯಕ್ಚುಲಿ ಇಟ್ಸ್ ಎ ಇನ್ಫ್ಲೇಮ್ಡ್ ಸ್ಟೇಟ್. ಇದು ಬರೀ ಒಂದು ಪರ್ಟಿಕ್ಯುಲರ್ ಹಾರ್ಟ್ ಅಂತ ಅಲ್ಲ, ಆಲ್ ದ ಆರ್ಗನ್ಸ್ ಆರ್ ಇನ್ವಾಲ್ವ್ಡ್, ಸೊ ಇಟ್ಸ್ ಇನ್ಫ್ಲಮೇಟರಿ ಸ್ಟೇಟ್ ಆಫ್ ದ ಹೋಲ್ ಬಾಡಿ. ಸೊ ಇಂಥ ಸಂದರ್ಭದಲ್ಲಿ ದೇ ಟು ಟೇಕ್ ಅ ರೆಸ್ಟ್ and then hydration, proper hydration, and they have to seek a medical help in timely. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟು ಹಿರಿಯ ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ ನಾಗೇಶ್ ಅವರ ಮಾತು. ವಿಶೇಷವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಯಾರೆಲ್ಲ ಒಳಪಟ್ಟಿರ್ತಾರೆ ಅಂಥ ಪೇಷಂಟ್ಗಳು ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಜೊತೆಗೆ ಅವರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸಂಕ್ಷಿಪ್ತವಾದಂಥ ವರದಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.